ಒಂದು ಎಳೆ ತೆಗಿಲಿಲ್ಲ ಅಂದ್ರೆ ಒಳಗೆ ಮೂಸ್ತದ ಕೊಯ್ದು ತೆಗಿಬೇಕು. ಅದು ಹೆಂಗೆ ರಚನಾತ್ಮಕ ಶಕ್ತಿ ಶರೀರೊಳಗೆ ಮಾಯ್ಕೋತ ಬರ್ತದ, ಮೂಸ್ತದ ಗಾಯನ. ಎಂಥ ಶಕ್ತಿಯನ್ನು ಕರುಣಿಸನಿದೆ ಈ ಶರೀರದ ಭಗವಂತ. ಇದನ್ನು ಅರಿತು ನಡಿ ಅಂತ ಹೇಳ್ತಾರೆ ಅವರು ಶರಣರು, ಮಹಾತ್ಮರು. ಸೊಲ್ಲಾಪುರ ಸಿದ್ಧರಾಮ ಚೆನ್ನಬಸವಣ್ಣ ಬಸವಣ್ಣನವರು ಇಡೀ ಏನಂದ್ರೆ ತಿಳ್ಕೊಂಡು ನಡೀರಿ ಅಂತ ತಿಳಿಲರೆ ನೀವು ನಡಿಬೇಡ್ರಿ. ಕೆಲಸ ಮಾಡ್ಕೋತಿರ್ಬೇಕು. ಪ್ರಾಣಿ ಪಕ್ಷಿಗಳು ಕೆಲಸ ಮಾಡಂಗಿಲ್ಲ, ಮನುಷ್ಯ ಮಾತ್ರ ಕೆಲಸ ಮಾಡ್ತಾನೆ. ಭಗವಂತ ಈ ಶರೀರ ಕೊಟ್ಟನಂದ ಬಳಿಕ ಕೆಲಸ ಮಾಡ್ಕೋತ ಬದುಕಬೇಕು. ಕೈಯಲ್ಲಿ ಸತ್ತ ಕಾರ್ಯಗಳಿರಬೇಕು, ತಲೆಯಲ್ಲಿ ಸುವಿಚಾರಗಳನ್ನಿರಬೇಕು. ಯಾಕೆ ಅಷ್ಟು ಸಾಮರ್ಥ್ಯದ ಮನುಷ್ಯನೇ ನಿನಗೆ? ನೀನು ಸಣ್ಣನೇನು? ಗುಬ್ಬಿ ಹಾರೋದು ನೋಡ್ದ, ಗುಬ್ಬಿ ಹೆಂಗೆ ಪಂಕಿ ಬಿಸ್ತದ, ಹೆಂಗೆ ಆಕಾಶದಲ್ಲಿ ಏರ್ತದ, ಬರೀ ನೋಡ್ದ ಕೂತು. ಏನು ಕಂಡಿಡ್ದ? ವಿಮಾನ ಕಂಡಿಡ್ದ. ಎಂಥ ಸಾಮರ್ಥ್ಯದೋ ನಿನ್ನ ದೇಹದೊಳಗೆ. ಆದರೂ ಮತ್ತೆ ನೆಳ್ಕೋತ ಕೂತಿದೆಯಲ್ಲ, ಅಳ್ಕೋತ ಕೂತಿದೆಯಲ್ಲ. ಬರೀ ಇದು ವಿಮಾನ ಕಂಡು ಹಿಡಿಬೇಕಾದ್ರೆ ಬರೀ ಹಾರುವ ಪಕ್ಷಿ ನೋಡಿ. ಈಗ ಗಡಿಯಾರ ತಿರುಗ್ತದಂದ್ರೆ ಏನು ತೋರಿಸ್ತದೆ? ನಮಗೆ ಟೈಮನ್ನು ತೋರಿಸ್ತದೆ. ಎಷ್ಟಾಯಿತು ತೋರಿಸ್ತದೆ. ಆ ಸಮಯವನ್ನು ಪರಿಪಾಲನೆ ನಾವು ಮಾಡ್ತೇವೆ ಎಲ್ಲರೂ. ಬೆಳಿಗ್ಗೆ 6 ಗಂಟೆಗೆ ಹೇಳಪ್ಪ, 7 ಗಂಟೆ ಆಯ್ತು, 7 ಅಂಥೇವು ನಾವು. ಎದರಿಂದ ಆ ಟೈಮನ್ನು ನೋಡಿ. ಏನಿಲ್ಲ, ಹುಡುಗ ಅಭ್ಯಾಸ ಮಾಡಕತ್ತಾನ. ಅಭ್ಯಾಸ ಮಾಡುವಾಗ ದೀಪ ಹಿಂಗೆ ಹೊಯ್ದಾಡ್ತದೆ.